ನಮಸ್ತೆ. ಇವತ್ತು ಈ ಸರಿ ಏನ್ ಮಾಡ್ತೀನಿ ಅಂತ ಹೇಳಿದ್ರೆ, ನಾನು ನಿಮ್ಮ ಫೇಸ್ ಅನ್ನು ತೋರಿಸಲ್ಲ, ನಿಮ್ಮ ವಾಯ್ಸ್ ಮಾತ್ರ ಕೇಳಿಸ್ತೀನಿ. ಓಕೆ, ಅಲ್ಲಿ ಏನ್ ಕಾಣಿಸ್ತಿದೆ ಅಂತ ಹೇಳಿದ್ರೆ ಸನ್ ಈಸ್ ಗೋಯಿಂಗ್ ಟು ಸೆಟ್ ಇನ್ ಎ ಫ್ಯೂ ಮಿನಿಟ್ಸ್. ಇನ್ನು ಕೆಲವೇ ಕ್ಷಣಗಳಲ್ಲಿ ಸೂರ್ಯಾಸ್ತಮ ಆಗಲಿದೆ. ಸೊ ಅದನ್ನ ಕಣ್ತುಂಬಿಕೊಳ್ಳಲು ನಾವು ಕಾದು ಕುಳಿತಿದ್ದೇವೆ ಆತುರದಿಂದ ರೋಡಿನಲ್ಲಿ. ಸೊ ಆದ್ದರಿಂದ ನಾನು ಏನು ಹೇಳಕ್ ಬರ್ತಿದ್ದೆ ಅಂತ ಹೇಳಿದ್ರೆ, ಇವತ್ತು ವಿಡಿಯೋದ ಮೇಲೆ ವಿಡಿಯೋಸ್ ಏನಕ್ಕೆ ಬರ್ತಿದೆ ಅಂತ ಹೇಳಿದ್ರೆ, ಒಂದು ಸ್ವಲ್ಪ ಮಾತಾಡೋಣ, ಸ್ವಲ್ಪ ನೇಚರ್ ಬಗ್ಗೆ ಒಂದು ಸ್ವಲ್ಪ ಜನರಿಗೆ ಅರಿವು ಮೂಡಿಸೋಣ. ಯಾಕಂತ ಹೇಳಿದ್ರೆ ಬಿಸಿ ಪ್ರಪಂಚ ಆಗ್ಬಿಟ್ಟಿದೆ. ಎಲ್ಲರೂ ಅವ್ರವ್ರ ಲೈಫಲ್ಲಿ ತುಂಬಾ ಬಿಸಿ ಇದ್ದಾರೆ. ಪಕ್ಕದಲ್ಲಿ ಫ್ರೆಂಡ್ಸ್ ಹೋದ್ರು ಕೂಡ ಅದು ಯಾರಂತ ಗೊತ್ತಾಗ್ತಾ ಇಲ್ಲ. ಗೊತ್ತಾದ್ರೂ ನಾ ಏನು ಮಾಡಲಿ, ನಾನು ಲೆಕ್ಕಾಚಾರಕ್ಕೆ ಹೋಗ್ತಿದ್ದೆ ಕಾಲ. ಇವಾಗ ಸಮಯ ಟೈಮ್ ಎಷ್ಟು? 6:28 ಆಗಿದೆ. ಇವತ್ತಿನ ಸನ್ಸೆಟ್ ಟೈಮಿಂಗ್ಸ್ ಬಂದ್ಬಿಟ್ಟು ಟೈಮ್ ಎಷ್ಟು? ಸನ್ಸೆಟ್ ಟೈಮಿಂಗ್ಸ್ 6:38. ಸೊ ಅದಕ್ಕೋಸ್ಕರ ಈ ಮೂಮೆಂಟ್ನ ನಾವು ಎಂಜಾಯ್ ಮಾಡೋದಕ್ಕೋಸ್ಕರ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ. ವಿಡಿಯೋ ರೆಕಾರ್ಡಿಂಗಲ್ಲಿ ಇದೆ. ಓಕೆ, ಸನ್ ಈಸ್ ಗೋಯಿಂಗ್ down by down, little by little. Okay, so I think it will take another few minutes to complete that entire process, and we will see him on Monday. Monday. That is tomorrow. Yeah, look at this, how beautiful the sun is, and you enjoy a lot. This is nature, and no one is seeing this. ಯಾರು ಕೂಡ ಇದನ್ನ ನೋಡ್ತಾ ಇಲ್ಲ. ಅದೇನು ಸೂರ್ಯ ಅಂತ ಅನ್ಕೊಂಡು ಹೋಗ್ತಾ ಇದಾರೆ ಅಷ್ಟೇ. ಅದ್ ಬಿಟ್ರೆ ಅದೇ ನೇಚರ್ ಅಂದ್ರೆ ಏನಂತಾನೆ ಗೊತ್ತಿಲ್ಲ. ಗೊತ್ತಿದ್ರು ಕೂಡ ಅದೆಲ್ಲ ನಮಗೆ ಯಾಕೆ ಅನ್ನೋ ಲೆಕ್ಕಾಚಾರಕ್ಕೆ ಹೋಗ್ತಿದೆ. ಹೋಗ್ಲಿ, ಅವರು ಹೋಗರು ಹೋಗ್ಲಿ. ನಾವು ಇದೇ ನಮ್ಮ ಮೂಮೆಂಟ್. ನಾವು ಏನು ನೇಚರ್ಗೆ ಟೈಮ್ ಕೊಡ್ತೀವೋ ಇದು ನಮ್ಮ ಸಮಯ. ಇದು ನಾವು ಕೊಡ್ತಿರೋದು ಟೈಮಿಂಗ್ಸ್. ಅದಕ್ಕೆ ನೋಡ್ರಿ, ನೀವು ನೋಡ್ತಾ ಇರ್ಬೋದು ಎಲ್ಲಿತ್ತು. ಇವಾಗಲೇ ಆ ಬೆಟ್ಟದ ಟಿಪ್ ಹತ್ರ ಬಂದಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸೂರ್ಯನನ್ನು ನೀವು ಕೆಳಗೆ ಹೋಗಿಸ್ಬೋದು. ಸ್ವಲ್ಪವಾಗಿ ನಿಧಾನಗತಿಯಾಗಿ ಅದು ಡೌನ್ ಆಗ್ತಿರೋದನ್ನ ನೀವು ಕಾಣ್ತಾ ಇರ್ಬೋದು. ಓಕೆ, ವಿಡಿಯೋದಲ್ಲಿ ನೀವು ನೋಡ್ತಾ ಇದ್ದೀರಾ. ಬಟ್ ವಿಡಿಯೋನ ನೀವು ನೋಡ್ರಿ, ಲೈವಲ್ಲಿ ನಾವು ನೋಡ್ತೀವಿ. ಓಕೆ, ದಟ್ ಈಸ್ ಅವರ್ ಸ್ಪಿರಿಟ್. ನೋಡ್ರಿ, ನೋಡ್ರಿ, ಇದು ಮೂಮೆಂಟು ಕರೆಕ್ಟಲ್ಲಿ ಟಚ್ ಆಗೋ ಥರ ಬಂದಿದೆ. ನೋಡ್ತಾ ಇದ್ದೀರಾ? ಝೂಮ್ ಮಾಡಲ್ಲ ನಾನು, ಝೂಮ್ ಆಗಲ್ಲ. ನೋಡ್ರಿ ಹೇಗಿದೆ ಕುಂಕುಮ ಬಟ್ಟಿಟ್ಟಂಗಾಗಿದೆ. ಏನೋ ಆಗಿದೆ, ಗುಡ್ಡಕ್ಕೆ ಟಚ್ ಆಯ್ತು. ಇವಾಗ ಟಚ್ ಆಯ್ತು ನೋಡ್ರಿ. ಬಾ ಯಾರಾದ್ರೂ ಕ್ಯಾಪ್ಚರ್ ಮಾಡಿದಾರೆ ಈ ಥರ? ನಾನೇ ಫಸ್ಟ್ ಮೊದಲು. ಬರಲಿ ಒಂದು 100 ಲೈಕ್ಸ್. ಓಕೆ, ಸೂಪರ್. ನಾ ಕಂಪ್ಲೀಟ್ ಪ್ರೋಸೆಸ್ನ ಇದನ್ನ ಎಂಡ್ ಮಾಡ್ತೀನಿ. ಓಕೆ, ಇಲ್ಲಿಗೆ ನಾ ಸ್ಟಾಪ್ ಮಾಡಲ್ಲ ವಿಡಿಯೋ. ಅದು ಕಂಪ್ಲೀಟ್, ಅದು ಸೂರ್ಯ ಅನ್ನೋದು ಅದು ಯಾವ ರೀತಿ ಆ ಬೆಟ್ಟದ ಹಿಂಭಾಗದ ಭಾಗದಲ್ಲಿ ಅದು ಹೇಗೆ ಕಣ್ಮರೆಯಾಗುತ್ತೆ ಅನ್ನೋದನ್ನು ನಾವು ಕಂಪ್ಲೀಟ್ ಆಗಿ ನಾನು ತೋರಿಸ್ತೀನಿ. ಓಕೆ, ಡೋಂಟ್ ವರಿ ಅಬೌಟ್ ದಟ್. ಇಟ್ ಈಸ್ ಗೋಯಿಂಗ್ ಡೌನ್ ಲಿಟ್ಲ್ ಬೈ ಲಿಟ್ಲ್. ಸೊ ಕೀಪ್ ವಾಚಿಂಗ್ ದಿಸ್. ಸೊ ನೋಡ್ತಾ ಇರಿ, ಎಲ್ಲಿಗೆ ಹೋಗದೆ ಇರಿ. ಟೈಮರ್ ಓಡ್ತಾ ಇರಲಿ. ನೀವೆಲ್ಲ ಏನೇ ವರ್ಕ್ ಇದ್ರು ಕೂಡ ಅದನ್ನ ಸೈಡಿಗೆ ಇಟ್ಟಿಟ್ಟು ಸೈಡಿಗೆ ಪಕ್ಕದಲ್ಲಿ ಬಿಟ್ಟು ನೋಡ್ರಿ. ಇದನ್ನ ನೋಡಿ, ಸೂರ್ಯ ರೌಂಡ್ ಶೇಪಲ್ಲಿ ಇತ್ತು, ಇವಾಗ ಏನಾಯ್ತು, ಹಾಫಿಗೆ ಬಂತು. ಇನ್ನು ನೋಡ್ತಾ ಇರಿ ಏನೇನಾಗುತ್ತೆ ಅಂತೇಳಿ. ಯಾವ ಥರ ನಾನು ಇಲ್ಲಿ ತೋರಿಸೋದು ಬಿಟ್ಟು ನಾ ಇಲ್ಲಿ ತೋರಿಸ್ತಾ ಇದ್ದೀನಿ. ಬಟ್ ಅಲ್ಲಿ ನಾನು ರಿಯಲ್ ಆಗಿ ನೋಡ್ತಾ ಇಲ್ಲ. ಓಕೆ, ಕ್ಯಾಮ್ರಾ ಇದು ರೆಕಾರ್ಡಿಂಗಲ್ಲಾಗಲಿ, ನಾನು ಲೈವಲ್ಲಿ ನೋಡ್ತೀನಿ. ಶಂಕರ, ಏನಮ್ಮ ಅದು ಅಲ್ಲೇನೋ ಬೆಂಕಿದು ಇದು ಬರುತ್ತಲ್ಲ, ಕಬ್ಬುಣದ ಉಂಡೆ, 2500 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಹೀಟ್ ಮಾಡಿದಾಗ ಅದು ಏನದು ಒಂದು ಕಲರ್ ಕೊಡುತ್ತೆ, ಕೆಂಪು ಬಣ್ಣ. ಆ ಬಣ್ಣದಲ್ಲಿ ಕಾಣ್ತಿದೆ. ಹೌದಲ್ವಾ? ನಿಜ. ಪಕ್ಕ
ನೋಡ್ರಿ ಇವಾಗ ಜಸ್ಟ್ ಟಾಪ್ ಸರ್ಫೇಸ್ ಮಾತ್ರ ಕಾಣ್ತಿದೆ, ಸ್ವಲ್ಪ ಸ್ವಲ್ಪ ಅಂತ ಹೇಳಿದ್ರೆ ಇವಾಗ ಛತ್ರಿ ತರ ಕಾಣ್ತಿದೆ ಅದು. ಛತ್ರಿ ಅಂಬ್ರೆಲಾ. ಅಂಬ್ರೆಲಾ ಟೈಪ್ ಇಟ್ ಲುಕ್ಸ್ ಲೈಕ್ ಎನ್ ಅಂಬ್ರೆಲಾ. ಅಂಬ್ರೆಲಾ ಛತ್ರಿ ರೀತಿಯಲ್ಲಿ ಕಾಣಿಸ್ತಿದೆ. ಇವಾಗ ಒಂದು ಸ್ವಲ್ಪ ಆಮೆ ರೀತಿ ಪಡ್ಕೊಂತು. ಯಾರಾದ್ರೂ ನೋಡಿದ್ರೆ ಇದೇನು ಬೆಟ್ಟದ ಮೇಲೆ ಏನಾರು ಕೆಂಪು ಕಲರ್ ಕಾಣಿಸ್ತಿಲ್ಲ, ವಾಟ್ ಇಟ್ ಈಸ್ ಅಂತ ಕೇಳ್ತಾರೆ. ನಾವು ಅದಕ್ಕೆ ಅರ್ಧ ಗಂಟೆಯಿಂದ ಇಲ್ಲಿ ರೋಡಲ್ಲಿ ಹೋಗ್ತಿದ್ವಿ. ಗಾಡಿನ ಸೈಡಿಗೆ ಹಾಕ್ಬಿಟ್ಟು ನಾವು ಇಲ್ಲಿ ವಿಡಿಯೋ ಮಾಡ್ತಾ ಇದ್ದೀವಿ. ಇನ್ನೂ ಕಂಟಿನ್ಯೂ ಮಾಡ್ತೀವಿ, ಇನ್ನು ಸ್ವಲ್ಪ ಇದೆ. ಐ ಥಿಂಕ್ ಇನ್ನೊಂದು 1 minute ಹೋಯ್ತು. ಗೋಯಿಂಗ್ ಡೌನ್, ಲೆಫ್ಟ್, just a point. See you tomorrow. That is the end of the today's video. Goodbye, and we will meet you tomorrow. Son, take care. Goodbye.